ಕಳಸಾ ಬಂಡೂರಿ ಯೋಜನೆಗೆ ಬಹಳ ವರ್ಷಗಳಿಂದಲೂ ಕೂಡ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಜಾರಿಗೆ ತರಬೇಕು ಅಂತ ಹೇಳಿ. ಆದರೆ ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಕುತಂತ್ರವನ್ನ ನಡೆಸ್ತಾ ಇದೆ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಕುತಂತ್ರವನ್ನ ನಡೆಸ್ತಾ ಇದ್ದಾರೆ. ಜುಲೈ 7ರಂದು ಜಲಾನಯನ ಪ್ರದೇಶಕ್ಕೆ ಸಮಿತಿ ಭೇಟಿಯನ್ನ ಕೊಟ್ಟಿದೆ. ಮಹದಾಯಿ ನದಿ ಮೇಲ್ವಿಚಾರಣೆ ಸಮಿತಿ ಸದಸ್ಯರ ಭೇಟಿಯಾಗಿದೆ. ಟ್ವೀಟ್ ಮಾಡಿ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ ಸಾವಂತ್. ಕಣಕುಂಬಿ ಗ್ರಾಮಕ್ಕೆ ಭೇಟಿಯನ್ನ ನೀಡಲಿದ್ದಾರೆ ಸಮಿತಿ ಸದಸ್ಯರು. ಇದು ಗೋವಾ ಸರ್ಕಾರದ ಕುತಂತ್ರದ ಒಂದು ಭಾಗವಾಗಿದೆ. ಕನ್ನಡ ಪರ ಹೋರಾಟಗಾರ ಅಶೋಕ್ ಚಂದರಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಕಳೆದ ಭಾನುವಾರ ಸಿಎಂ ಸಿದ್ದರಾಮಯ್ಯ ಪಿಎಂ ರವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿ ಮನವಿಯನ್ನ ಕೂಡ ಸಲ್ಲಿಕೆ ಮಾಡಿ ಬಂದಿದ್ರು. ಇದೀಗ ಗೋವಾ ಮತ್ತೆ ತಕರಾರನ್ನ ತೆಗಿತಾ ಇದೆ. ಜುಲೈ 7ನೇ ತಾರೀಕು ನದಿಗಳ ಮೇಲ್ವಿಚಾರಣಾ ಸಮಿತಿ ಏನು ಕೇಂದ್ರ ಸರ್ಕಾರ ಒಂದು ಮಂಡಳಿಯನ್ನು ಮಾಡಿದೆ. ಆ ಮಂಡಳಿಯ ಸದಸ್ಯರು ಒಂದು ಕರ್ನಾಟಕದ ಗಡಿ ಪ್ರದೇಶ ಆಗಿರುವಂಥ ಜಾಂಬೋಟಿ ಮಹದಾಯಿ ಕಳಸಾ ಬಂಡೂರಿಯ ಒಂದು ನದಿಗಳ ವಿಚಾರಣೆ ಬಗ್ಗೆ ಏನು ಬರ್ತಾ ಇದ್ದಾರೆ. ಆದರೆ ಇದ್ರ ಬಗ್ಗೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಒಂದು ಟ್ವೀಟನ್ನು ಮಾಡಿ ಗೋವಾದ ಮುಖ್ಯಮಂತ್ರಿಗಳು ಒಂದು ಟ್ವೀಟನ್ನು ಮಾಡಿ ಇದನ್ನು ತಮ್ಮ ಒಂದು ಫೇಸ್ಬುಕ್ ಖಾತೆಯೊಳಗೆ ಹಂಚ್ಕೊಂಡಿದ್ದಾರೆ. ಆದರೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಯಾಕೆ ಇದ್ರ ಬಗ್ಗೆ ಗಂಭೀರವಾಗಿ ತಗೋತಾಳೆ ಅನ್ನುವಂಥದ್ದು ಆರೋಪ ನಾವು ಮಾಡ್ತಾ ಇದ್ದೀವಿ. ಸರ್ಕಾರ ಮತ್ತು ಇಲ್ಲಿ ಅಧಿಕಾರಿಗಳು ನೀರಾವರಿ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಇದನ್ನು ಭಾರಿ ಸೂಕ್ಷ್ಮತೆಯಿಂದ ಪರಿಗಣಿಸಿ, ಯಾಕಂದ್ರೆ ಅವರು ಯಾವ ರೀತಿಯಾಗಿ ಗೋವಾ ಸರ್ಕಾರ ಭಾಳಷ್ಟು ಗಂಭೀರವಾಗಿ ಇದನ್ನು ಪರಿಗಣಿಸಿ ಅಲ್ಲಿಯ ಜನರಿಗೆ ನೀರಿನ ವಿಚಾರವಾಗಿ ಇದನ್ನು ಮಾಡ್ತಾ ಇದ್ದಾರೋ. ಆದರೆ ನಮ್ಮ ಸರ್ಕಾರ ಯಾಕೆ ಈ ತಾರತಮ್ಯವನ್ನು ತೋರಿಸ್ತಾ ಇದೆ ಅನ್ನೋಂಥದ್ದು ಗೊತ್ತಾಗ್ತಾ ಇಲ್ಲ. ಉತ್ತರ ಕರ್ನಾಟಕದ ಪ್ರಮುಖ ಯೋಜನೆ ಆಗಿರುವಂಥ ಮಹದಾಯಿ ಯೋಜನೆಗೆ ಗೋವಾ ಸರ್ಕಾರ ಪದೇ ಪದೇ ಅಡ್ಡಿಯನ್ನು ಉಂಟು ಮಾಡ್ತಿದೆ. ಹೀಗಾಗಿ ಮಹದಾಯಿ ಯೋಜನೆ ಏನಿದೆ ಇದು 4 ಜಿಲ್ಲೆ ಮತ್ತು 13 ತಾಲೂಕಿಗೆ ಪ್ರಮುಖ ಕುಡಿಯುವ ನೀರಾವರಿ ಯೋಜನೆ ಆಗಿದ್ದರೂ ಕೂಡ ಗೋವಾ ಖ್ಯಾತಿಯಿಂದ ಇದು ಅರ್ಧಕ್ಕೆ ಕುಂಠಿತ ಆಗಿರುವಂಥದ್ದು. ನಾನೀಗ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕನಕುಂಬಿ ಅನ್ನೋ ಒಂದು ಈ ಮಹದಾಯಿ ಕಾಮಗಾರಿ ಆರಂಭ ಆಗಿತ್ತು. ಅದೇ ಒಂದು ಸ್ಥಳದಲ್ಲಿ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ನೈಸರ್ಗಿಕವಾಗಿ ಬರುವಂಥ ನೀರಿಗೂ ಕೂಡ ಗೋವಾ ಖ್ಯಾತಿಯನ್ನು ತೆಗೆದಿತ್ತು. ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಇದಾದ ನಂತರ ಸುಪ್ರೀಂ ಕೋರ್ಟ್ ಕೂಡ ತಡೆಗೋಡೆಯನ್ನು ನಿರ್ಮಾಣ ಮಾಡೋಕ್ಕೆ ಕೂಡ ಹೇಳಿತ್ತು. ಹೀಗಾಗಿ ತಡೆಗೋಡೆ ನಿರ್ಮಾಣದಿಂದ ಕರ್ನಾಟಕಕ್ಕೆ ಕೂಡ ಸರಾಗವಾಗಿ ಹೋಗಬೇಕಾದಂಥ ನೀರು ಕೂಡ ಹೋಗ್ತಿಲ್ಲ. ಈಗ ಮತ್ತೆ 7ರಂದು ಜುಲೈ 7ರಂದು ಕರ್ನಾಟಕಕ್ಕೆ ಪ್ರವಾಹ ಅಂದರೆ ನದಿಗಳ ಮೇಲ್ವಿಚಾರಣಾ ಸಮಿತಿ ಕೂಡ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ವಸ್ತು ಸ್ಥಿತಿಯನ್ನು ಪರಿಶೀಲನೆ ಮಾಡೋ ಕೆಲಸಕ್ಕೆ ಕೂಡ ಮುಂದಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಗೋವಾ ಸರ್ಕಾರ ಈ ಒಂದು ಸ್ಥಳದಲ್ಲಿ ಕರ್ನಾಟಕ ಅಕ್ರಮವಾಗಿ ಕಾಮಗಾರಿಯನ್ನು ಮಾಡ್ತಿದೆ ಅನ್ನೋ ಒಂದು ಆರೋಪವನ್ನು ಮಾಡಿದೆ. ಹೀಗಾಗಿ ಈ ಪ್ರವಾಹ ಅನ್ನೋ ಒಂದು ನದಿ ಮೇಲ್ವಿಚಾರಣಾ ಸಮಿತಿ ಈ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿರುವಂಥ ವಸ್ತು ಸ್ಥಿತಿಯನ್ನು ಅಧ್ಯಯನವನ್ನು ಕೈಗೊಳ್ಳಿದೆ. ಜೊತೆಗೇನು ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳ ಸಭೆಯನ್ನು ಕೂಡ ನಡೆಸಿ ಇಲ್ಲಿರುವಂಥ ವಸ್ತುಸ್ಥಿತಿಯ ಬಗ್ಗೆ ಅಧ್ಯಯನ ಕೂಡ ಮಾಡೋಕ್ಕೆ ಕೂಡ ಮುಂದಾಗಿರುವಂಥದ್ದು. ಆದರೆ ಉತ್ತರ ಕರ್ನಾಟಕದ 4 ಜಿಲ್ಲೆ ಅಂದರೆ ಬೆಳಗಾವಿ, ಧಾರವಾಡ, ಗದಗ, ಬಾಗಲಕೋಟೆಯ ಪ್ರಮುಖ ನೀರಾವರಿ ಯೋಜನೆಗೆ ಆಗಿರುವಂಥ ಈ ಮಹದಾಯಿ ಯೋಜನೆಗೆ ಪದೇ ಪದೇ ಗೋವಾ ಅಡ್ಡಿಯನ್ನು ಹಾಕ್ತಿದೆ. ಈಗಾಗಲೇ ಕೂಡ ಟ್ರಿಬ್ಯುನಲ್ನಲ್ಲಿ ನ್ಯಾಯಾಧೀಕರಣ ತೀರ್ಪನ್ನು ಕೊಟ್ಟರು ಕೂಡ 13.8 TMC ನೀರನ್ನು ಕೊಡೋದಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿ ಕೊಟ್ಟರು ಕೂಡ ಈವರೆಗೂ ಯಾವ ಸರ್ಕಾರಗಳು ಕೂಡ ಇದನ್ನು ಯೋಜನೆ ಅನುಷ್ಠಾನಕ್ಕೆ ಮುಂದಾಗಿಲ್ಲ ಅನ್ನೋ ಒಂದು ಆರೋಪವನ್ನು ಇಲ್ಲಿರುವಂಥ ಕನ್ನಡಿಗರು ರೈತರು ಒತ್ತಾಯವನ್ನು ಮಾಡ್ತಿದ್ದಾರೆ, ಆಕ್ರೋಶವನ್ನು ಕೂಡ ಹಾಕ್ತಿರುವಂಥದ್ದು. ಆದರೆ ಸರಿಯಾದಂಥ ನಿರ್ಧಾರವನ್ನು ರಾಜ್ಯ ಸರ್ಕಾರ ಕೈಗೊಳ್ಳದೇ ಇದ್ದರೆ ಈ ಗೋವಾ ಸರ್ಕಾರದ ಖ್ಯಾತಿಗೆ ಸ್ಪಷ್ಟವಾದಂಥ ಉದಾಹರಣೆ ಸಿಗುತ್ತೆ. ಮತ್ತು ಹೀಗಾಗಿ ಕರ್ನಾಟಕ ಸರ್ಕಾರ ಕೂಡ ಈ ಮಹದಾಯಿ ಯೋಜನೆ ಬಗ್ಗೆ ಅನುಷ್ಠಾನಕ್ಕೆ ಮುಂದಾಗಬೇಕು. ಇಲ್ಲಿರುವಂಥ ಸ್ಪಷ್ಟವಾದಂಥ ವಸ್ತುಸ್ಥಿತಿಯನ್ನು ಕರ್ನಾಟಕ ಸರ್ಕಾರ ಗೋವಾಕ್ಕೆ ಅಥವಾ ಪ್ರವಾಹ ಅನ್ನೋ ನದಿ ಮೇಲ್ವಿಚಾರಣಾ ಸಮಿತಿಯೇ ಅದಕ್ಕೆ ತಿಳಿಸುವ ಕೆಲಸ ಮಾಡಬೇಕು. ಇಲ್ಲವಾದರೆ ಬರುವಂಥ ನೀರನ್ನು ಕೂಡ ಬರೋದು ಕಟ್ಟಾಗತ್ತೆ ಅನ್ನೋ ಒಂದು ಆರೋಪವನ್ನು ಕನ್ನಡಿಗರು ಮಾಡ್ತಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಬರುವಂಥ 7 ತಾರೀಕು ಬರ್ತಾರೆ ಆ ಒಂದು ತಂಡಕ್ಕೆ ಸರಿಯಾದ ಮಾಹಿತಿಯನ್ನು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಕೇಳಿ ಬಂದಿದೆ. ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.